ವೆಲ್ಕಮ್ ಟು FTS ಅಕಾಡೆಮಿ. ಲಾಸ್ಟ್ ನಲ್ಲಿ ನಾವು ಏನು ಜಿಯೋಗ್ರಫಿ ಕ್ಲಾಸ್ 11 ಚಾಪ್ಟರ್ 1 ಅನ್ನು ನೋಡಿದ್ವಿ, ಹೌದಲ್ವಾ? ಇದು ನಾವು ಜಿಯೋಗ್ರಫಿ ಕ್ಲಾಸ್ 11 ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಏನು ಮಾಡ್ತಿದ್ರ, ಇದೆಲ್ಲ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, KPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎನಿ ಅದರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಅದಲ್ಲ ಈ ಬುಕ್ ನಲ್ಲಿ ಅದನ್ನ ಓದ್ತಾ ಇರೋದು. ನಾನು ಇಲ್ಲಿ ಎಕ್ಸ್ಟ್ರಾ ಏನು ಹೇಳಕ್ ಹೋಗ್ತಾ ಇಲ್ಲ, ಯಾಕಂತಂದ್ರೆ ಜಸ್ಟ್ ಜಿಯೋಗ್ರಫಿ NCERT ಬುಕ್ ನಲ್ಲಿ ಏನೇನ್ ಮೆನ್ಷನ್ ಮಾಡಿದ್ರೆ ಅದನ್ನೇ ನಿಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇರೋದು. ಇದನ್ನ ಓದಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಈ ತರ ನಾ ಮಾಡ್ತಾ ಇರೋದು. ಅದಕ್ಕೆ ನೋಡಿ, ಈ ಚಾಪ್ಟರ್ ನಲ್ಲಿ FTS ಅಕಾಡೆಮಿಯಿಂದ ಚಾಪ್ಟರ್ 2 ನಲ್ಲಿ ಇದೇನಂದ್ರೆ ಸ್ಟ್ರಕ್ಚರ್ ಆಫ್ ಅಂಡ್ ಫಿಸಿಯೋಗ್ರಫಿ ಅಂತ ಇದೆ. ಇದರಲ್ಲಿ ನೋಡಿ ನಮ್ದು ಅರ್ಥ ಇದೆಲ್ಲ, ಅರ್ಥ ಅಪ್ರಾಕ್ಸಿಮೇಟ್ಲಿ ಫಾರ್ಮೇಶನ್ ಆಗೋಯ್ತಂದ್ರೆ 460 ಮಿಲಿಯನ್ ಇಯರ್ಸ್ ಆಗಿದೆ ಅಂತ ಅದನ್ನ ಓಲ್ಡ್ ಇದೆ ನಮ್ದು ಅರ್ಥ. ಓಕೆ, ಫಾರ್ ದೀಸ್ ಲಾಂಗ್ ಇಯರ್ಸ್ ಇಟ್ ಹ್ಯಾಸ್ ಅಂಡರ್ಗೋನ್ ಮೆನಿ ಚೇಂಜಸ್ ಬ್ರಾಟ್ ಅಬೌಟ್ primarily by the endogenic and exogenic forces. ಓಕೆ, ಎಂಡೋಜೆನಿಕ್ ಅಂತಂದ್ರೆ, ಎಕ್ಸೋಜೆನಿಕ್ ಅಂತಂದ್ರೆ, ಎಂಡೋಜೆನಿಕ್ ಅಂದ್ರೆ ಇಂಟರ್ನಲ್ ಫೋರ್ಸಸ್, ಅರ್ತ್ ಇಂಟರ್ನಲ್ ಆಗಿರ್ತಲ್ಲ, ಅದು ಭೂಮಿಯ ಒಳಗಡೆ ಆಗಿರ್ತಕ್ಕಂಥ ಫೋರ್ಸಸ್ ಇಂದ ಫಾರ್ಮೇಶನ್ ಆಗಿರೋದು. ಎಕ್ಸೋಜೆನಿಕ್ ಅಂದ್ರೆ ಭೂಮಿಯ ಹೊರಗಡೆ ಆಗಿರ್ತದಲ್ಲ ಆ ಫೋರ್ಸಿಗೆ ನಾವು ಎಕ್ಸೋಜೆನಿಕ್ ಫೋರ್ಸಸ್ ಅಂತ ಫಾರ್ಮೇಶನ್ ಅಂತ. ಫಾರ್ ಎಕ್ಸಾಂಪಲ್ ವೋಲ್ಕ್ಯಾನೋಸ್ ಆಗಿರ್ಬೋದು, ಇಂಟರ್ನಲ್ಲಿ ಫಾರ್ಮೇಶನ್ ಆಗುತ್ತೆ, ಹೊರಗಡೆ ಬಂದ್ರೆ ಎಕ್ಸೋಜೆನಿಕ್ಸ್ ಆಗಿರುತ್ತೆ. ಓಕೆನಾ? ಇದೇನು ಎಂಡೋಜೆನಿಕ್ ಅಂಡ್ ಇಂಡೋಜೆನಿಕ್ ಪ್ರೊಸೆಸ್. ಆಮೇಲೆ ಅರ್ತ್ ಫಾರ್ಮೇಶನ್, ಅರ್ತ್ ಬಗ್ಗೆ ಪ್ಲೇಟ್ ಟೆಕ್ಟೋನಿಕ್ಸ್ ಥಿಯರಿ ಅಂತ ಕರೀತೀವಿ. ಇದು ಆಲ್ಫ್ರೆಡ್ ವೆಗ್ನರ್ ಕೊಟ್ಟಿರುತ್ತೆ. ಯಾರು? ಆಲ್ಫ್ರೆಡ್ ವೆಗ್ನರ್. ಇವ್ರಲ್ಲಿ ಏನ್ ಹೇಳಾರ, ಭೂಮಿ ಈ ತರ ಇದೆ, ಪ್ಲೇಟ್ ಏನಿದೆ, ಅಂಡ್ ಮೂಮೆಂಟ್ ಆಫ್ ಅರ್ತ್ ಇಸ್ ಪ್ಲೇಟ್ ಇನ್ ದಿ ಬುಕ್ ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ ನೋಡಿದೆ. ಅರ್ತ್ ನೋಡಿ, large in size and Australian plate was the part of it ಅಂತ ಇದು ಪ್ಲೇಟ್ ಟೆಕ್ಟೋನಿಕ್ ಥಿಯರಿ ಪ್ರಕಾರ ಹೇಳ್ತಾರೆ. Australian plate moved towards the southern direction. Australian plates moves towards the southern direction and the Indian plate on the north side. Okay, ಆಸ್ಟ್ರೇಲಿಯಾ ಸೌದರ್ನ್ ಡೈರೆಕ್ಷನ್ ಬಂದು ಇಂಡಿಯನ್ ಪ್ಲೇಟ್ ನಾರ್ತ್ ಸೈಡ್ ಗೆ ಮೂವ್ ಆಯ್ತು. ಅರ್ಥ ಆಮೇಲೆ ಆಸ್ಟ್ರೇಲಿಯನ್ ಪ್ಲೇಟ್ ಸೌದರ್ನ್ ಡೈರೆಕ್ಷನ್ ಇದ್ರೆ ಇಂಡಿಯನ್ ಪ್ಲೇಟ್ ನಾರ್ತ್ ಮೂವ್. ಆ ಟೈಮಿಗೆ ಪ್ರೆಸೆಂಟ್ಲಿ ಇಂಡಿಯನ್ ಪ್ಲೇಟ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಕ್ವಶನ್. ಮೂವ್ಮೆಂಟ್ ಆಗ್ತಾನೆ ಇರುತ್ತೆ, ಇವಾಗಾದ್ರೂ ಮೂವ್ಮೆಂಟ್ ಇದೆ, ಮೂವ್ ಆಗ್ತಾನೆ. ಓಕೆನಾ? It is primarily through the interplay of these endogenic and exogenic forces and lateral movement of the plates that the present geological structure and geomorphological processes active in the Indian subcontinent came into existence. ಇದು ಜಿಯೋಗ್ರಫಿಕಲ್ ಏನಂತ, ಇಂಡಿಯನ್ ಸಬ್ ಕಾಂಟಿನೆಂಟ್ ಈ ಮೂಮೆಂಟ್ ಆಫ್ ಪ್ಲೇಟ್ಸ್ ಅಥವಾ ಎಂಡೋಜೆನಿಕ್ ಎಕ್ಸೋಜೆನಿಕ್ ಫೋರ್ಸಸ್ ಇಂದ ನಮ್ಗೆ ಅರ್ತ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಇಂಡಿಯನ್ ಪ್ಲೇಟ್ಸ್ ಕೂಡ ನಾರ್ತ್ ಸೈಡ್ ಗೆ ಶಿಫ್ಟ್ ಆಗಿದೆ. ಓನ್ಲಿ ಫ್ರಮ್ ದ ಫಿಸಿಕಲ್ ಫೀಚರ್ಸ್. ನೋಡಿ, ಫಿಸಿಕಲ್ ಫೀಚರ್ಸ್ ನಲ್ಲಿ ಏನೇನಿದೆ, ನಮ್ಗೆ ಇಂಡಿಯನ್ ಪ್ಲೇಟ್ಸ್ ನಲ್ಲಿ ಈಗ ಅರ್ಥ ಬಗ್ಗೆ ಅಂತಂದ್ರೆ ನಾವು ಇಂಡಿಯನ್ ಪ್ಲೇಟ್ ಬಗ್ಗೆ ಅರ್ಥ ಮಾಡ್ಕೊತೀವಿ. ಇಂಡಿಯನ್ ಪ್ಲೇಟ್ ನಲ್ಲಿ ಏನೇನು ಬರುತ್ತೆ, ಪೆನಿನ್ಸುಲರ್ ಬ್ಲಾಕ್ ಅಂತ ಡಿವೈಡ್ ಮಾಡಿದೀವಿ. ನೆಕ್ಸ್ಟ್ ಹಿಮಾಲಯನ್ಸ್ ಅಂಡ್ ಅದರ್ ಪೆನಿನ್ಸುಲರ್ ಮೌಂಟೇನ್ಸ್ ಅಂತ ಡಿವೈಡ್ ಮಾಡಿದ್ದೀವಿ. ಇನ್ನೊಂದು ಪ್ಲೇಟ್ ಯಾವ್ದು ಬರುತ್ತೆ, ಇಂಡೋ ಗ್ಯಾಗ್ನೆಟಿಕ್ ಆರ್ ಬ್ರಹ್ಮಪುತ್ರ ಪ್ಲೇನ್ಸ್. ಇವು 3 ಭಾಗವಾಗಿ ನಾವು ಇಂಡಿಯನ್ ಪ್ಲೇಟ್ಸ್ ಅನ್ನ ಡಿವೈಡ್ ಮಾಡಿದ್ದೇವೆ. ಫಸ್ಟ್ ನೋಡಿ, ಪೆನಿನ್ಸುಲರ್ ಬ್ಲಾಕ್. ಇದೇನಂದ್ರೆ ನಾರ್ದರ್ನ್ ಬೌಂಡ್ರಿ ಆಫ್ ದ ಪೆನಿನ್ಸುಲರ್ ಬ್ಲಾಕ್ ಮೇ ಬಿ ಟೇಕನ್ ಇರ್ರೆಗ್ಯುಲರ್ ಲೈನ್ ರನ್ನಿಂಗ್ ಫ್ರಮ್ ಕಚ್ ನಿಂದ ವೆಸ್ಟರ್ನ್ ಪಾರ್ಟ್ ಆಫ್ ದ ಕಚ್ ನಿಂದ ಅರವಳಿ ರೇಂಜಸ್ ಇಂದ ನಿಯರ್ ಡೆಲ್ಲಿ ಬರುತ್ತೆ. ಅರವಳಿ old mountains, oldest mountain ಅರವಳಿ, and then roughly parallel to the ಯಮುನಾ and ಗಂಗಾ. ಯಮುನಾ ಮತ್ತು ಗಂಗಾವರೆಗೂ ರಾಜಮಲ ಹಿಲ್ಸ್ ಇದೆಲ್ಲ, ಗಂಗಾ ಡೆಲ್ಟಾ ಇದೆಲ್ಲ, ಗಂಗಾ ಡೆಲ್ಟಾ ಫಾರ್ಮೇಶನ್ ಆಗುತ್ತೆ ವೆಸ್ಟ್ ಬೆಂಗಾಲ್ ಸೈಡ್. ಅಂಡ್ ಅಪಾರ್ಟ್ ಫ್ರಮ್ ದೀಸ್ ಕಾರ್ಬಿ ಆಂಗ್ಲಾಂಗ್, ಮೇಘಾಲಯನ್ ಪ್ಲಾಟ್ಯೂ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ರಾಜಸ್ಥಾನ್ ಇನ್ ದ ವೆಸ್ಟ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ದೀಸ್. ಕ್ವಶನ್ ಕೇಳಿದ್ರೆ ಎಲ್ಲೆಲ್ಲಿಗೆ ಎಕ್ಸ್ಟೆಂಡ್ ಆಗಿದೆ ಇಂಡಿಯನ್ ಪೆನಿನ್ಸುಲರ್ ಬ್ಲಾಕ್, ಎಲ್ಲಿವರೆಗೆ ಕರಿತೇವೆ, ಎಷ್ಟು ಎಕ್ಸ್ಟೆನ್ಷನ್ ಕರಿತೇವೆ ಅಂತ ಇದನ್ನು ಹೇಳ್ಬೇಕಾಗುತ್ತೆ.
extension of this block. Next, northeastern parts of the separated from Malta. ಇದು ವೆಸ್ಟ್ ಬೆಂಗಾಲ್ ಛೋಟಾನಾಗ್ಪುರ್ ಪ್ಲಾಟೋ ಏನಿರುತ್ತೆ ಅಲ್ಲಿ ಮಾಲ್ಡೋ ಪ್ಲಾಟೋ ಇರುತ್ತೆ. ಇದು ನಮ್ದೇನು ಎಕ್ಸ್ಟೆನ್ಷನ್ ಆಗಿದೆ ಈ ರಾಜಸ್ಥಾನ್ ಡೆಸರ್ಟ್. ಅದರ್ ಡೆಸರ್ಟ್ ಲೈಕ್ ಇದು ಅದರ್ ಫ್ಯೂಚರ್ ಬ್ಲಾಕ್ಸ್ ಇದು ಇದು ಪೆನಿನ್ಸುಲಾ ಬ್ಲಾಕ್ ಅಂತ ಕರಿತೀವಿ. ಪೆನಿನ್ಸುಲಾ ಓಕೆ. ನೆಕ್ಸ್ಟ್ ನೋಡಿ ಪೆನಿನ್ಸುಲಾ ಬ್ಲಾಕ್ ಏನದಲ್ಲ ಗ್ರೇಟ್ ಕಾಂಪ್ಲೆಕ್ಸ್ ಆಫ್ ವೆರಿ ಏನ್ಷಿಯಂಟ್ ನೀಸೋ ಮತ್ತು ಗ್ರಾನೈಟ್ಸ್ ಇಂದ ಫಾರ್ಮೇಶನ್. ಪೆನಿನ್ಸುಲಾ ಬ್ಲಾಕ್ ಏನಿರುತ್ತೆ ಏನ್ಷಿಯಂಟ್ ನೀಸಸ್ ಗ್ರಾನೈಟ್ಸ್ ಗಳು ಇರುತ್ತಲ್ಲ ಅದರದ್ದೇ ಫಾರ್ಮೇಶನ್. ಓಕೆ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ since Caribbean period, the peninsula has been standing like a rigid block. ಇಲ್ಲಿಂದ ಇಲ್ಲಿವರೆಗೂ ರಿಜಿಡ್ ಆಗಿ ನಮಗೆ ಇನ್ನು ನೋಡಿ ವೆಸ್ಟರ್ನ್ ಕೋಸ್ಟಲ್ ಘಾಟ್ಸ್ ಇದೆ, ಆಮೇಲೆ ಈಸ್ಟರ್ನ್ ಕೋಸ್ಟಲ್ ಘಾಟ್ಸ್ ಅಂತ ಬರುತ್ತೆ. ವೆಸ್ಟರ್ನ್ ಕೋಸ್ಟಲ್ ಘಾಟ್ ಸಬ್ಮರ್ಜ್ ಆಗಿದೆ ಇಂಡಿಯಾದಲ್ಲ. ಇದು ವೆಸ್ಟರ್ನ್ ಸೈಡ್, ಇದು ಈಸ್ಟರ್ನ್ ಸೈಡ್. ಇದು ಸಬ್ಮರ್ಜ್ ಆಗಿದೆ ಭೂಮಿಯಲ್ಲಿ ಇದು ಸಮುದ್ರದಲ್ಲಿ ಸಬ್ಮರ್ಜ್ ಆಗಿದೆ ಇಲ್ಲ ಅಂತ ಕೇಳ್ತಾರೆ. ಓಕೆ. ಇದೊಂದು ಎಕ್ಸಾಂಪಲ್ ಟೆಕ್ನೋಟಿಕ್ ಆಕ್ಟಿವಿಟಿ ಆಗಿದೆ ಅಂತ ಹೇಳ್ತಾರೆ. ಒರಿಜಿನಲ್ ಬೇಸ್ಮೆಂಟ್ ಅದೇ ತರ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ. ಇಂಡೋ ವರ್ಲ್ಡ್ ಇರುತ್ತಲ್ಲ, ವರ್ಲ್ಡ್ ನಲ್ಲೇ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಪ್ಲೇಟ್ ಅಂತ ಅದು ಇಂಡೋ ಪ್ಲೇಟ್. ಇಟ್ ಹ್ಯಾಸ್ ಬಿನ್ ಸಬ್ಜೆಕ್ಟೆಡ್ ಇನ್ ವೇರಿಯಸ್ ವರ್ಟಿಕಲ್ ಮೂವ್ಮೆಂಟ್ಸ್ ಅಂಡ್ ಬ್ಲಾಕ್ ಫಾಲ್ಟಿಂಗ್ ಆಗಿದೆ ಅಂತ ಹೇಳ್ತಾರೆ. ವೇರಿಯಸ್ ಮೂವ್ಮೆಂಟ್ ಬ್ಲಾಕ್ ಫಾಲ್ಟಿಂಗ್